ಬಿರಿಯಾನಿ ತರಿಸ್ಬಿಡ್ತೀರಾ. ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಪ್ರೊಡಕ್ಷನಲ್ಲಾಗಲಿ ಯಾವುದೇ ಕೊರತೆ ಇಲ್ಲ. ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ವಿ ಆರ್ ಬ್ಲೆಸ್ಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಸೆಕೆಂಡ್, ಇದ್ರ ರಾಮ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು ಆ್ಯಂಡ್ ನಿಮ್ಮ ಬಗ್ಗೆ ಹೇಳಲೇಬೇಕು. ಅಯ್ಯನ ಮನೆ ಆದಮೇಲೆ ಈ ಫ್ಯೂ ಡಿಸ್ಕಷನ್ ಎಲ್ಲ ಆದಮೇಲೆ ಈ ಕ್ಯಾರೆಕ್ಟರ್ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಇವ್ರು ಮಾಡ್ತಾರಾ ಅನ್ನೋ ಕನ್ಫ್ಯೂಷನ್ ಇತ್ತು ಕೆಲವರಿಗೆ. ಸೊ ಅವಾಗಿಂದನೂ ನಮಗೆ ಇ ಪಿ ಆಗಿರೋದು ರಾಮ್ ಅವರು. ಈಗಲೂ ಬಾಯಿ ತುಂಬ ನಮ್ಮ ಹೀರೋ 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 ಅಂತ ಕರೀತಾರೆ. ಸೊ ಅವರು ಎಲ್ಲರಿಗೂ ಅದನ್ನೇ ಹೇಳಿರೋದು, ಇಲ್ಲ ಈ ಕ್ಯಾರೆಕ್ಟರು ತುಂಬಾ ಚೆನ್ನಾಗಿ ಮಾಡ್ತಾರೆ, ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ಈ ಒಂದು ಪಾತ್ರ ಬರುತ್ತೆ ಅಂತ ಪ್ರತಿ ಸಲನೂ ಹೇಳ್ತಾಯಿದ್ರು. ಸೊ ಈಗ ಅದು ಪ್ರೂವ್ ಆಗಿದೆ, ಎಲ್ಲರೂ ಅದೇ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ರಾಮ್ ಸರ್ ಆ್ಯಂಡ್ ಸುಶಾಂತ್ ಭಾಯ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಅದನ್ನು ಉಳಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇವಾಗ ಕೃಷ್ಣ ರುಕ್ಕುವಲ್ಲಿ ರುಕ್ಕು ಪಾತ್ರ ಮಾಡ್ತಾ ಇದ್ದೀನಿ. ನನಗೆ ಹಳೆ ಪಾತ್ರದಿಂದ ಒಂದು ಸ್ವಲ್ಪ ಟೈಮ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಟೈಮ್ ತಗೊಳ್ಳೋಕ್ಕೆ ಸಿಗಲಿಲ್ಲ. ಆವಾಗಲೇ ಒಂದು ಅದ್ಭುತವಾದ ಪಾತ್ರದ ಬಗ್ಗೆ ಕೇಳಿದೆ, ರುಕ್ಕು ಪಾತ್ರ. ಸ್ಟೋರಿ ಕೇಳಿದ ತಕ್ಷಣ ನಾನು ಆಯಿತು ನಾನು ಮಾಡ್ತೀನಿ ಅಂತಲೇ ಹೇಳಿದೆ. ಯಾಕಂದರೆ ಒಂದು ಆರ್ಟಿಸ್ಟಿಗೆ ಯಾವಾಗಲೂ ವಿಭಿನ್ನತೆ ಬೇಕಿರುತ್ತೆ ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ. ಸೊ ನನಗೆ ಆ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಅಂದರೆ ಏನೋ ಹೊಸದಾಗಿ ಏನಾದರೂ ಮಾಡೋಣ ಅಂತ. ಅದೇ ಟೈಮಲ್ಲಿ ನಾನು ರುಕ್ಕು ಪಾತ್ರ ಕೇಳಿದಾಗ ಐ ವಾಸ್ ಸೋ ಇಂಪ್ರೆಸ್ಡ್. ನಾನು ಹಿಂದೆ ಮುಂದೆ ನೋಡಿದೆ, ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಆರ್ಟಿಸ್ಟ್ಗಳಿಗೆ ಅವಕಾಶಗಳು ಸಿಗ್ಬೋದು, ಬಟ್ ಈ ಥರ ಸಿಗೋದು ಕಷ್ಟ. ಯಾಕಂದರೆ ಒಂದು ಇವಾಗ ಒಬ್ರಿಗೊಬ್ರಿಗೆ ಟೈಮ್ ತಗೊಳುತ್ತೆ. ಇವಾಗ ಈ ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಶಿಫ್ಟ್ ಆಗಬೇಕು ಅಂದಾಗ, ಬಟ್ ನನಗೆ ಅದಿಲ್ಲ, ಆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಾನು ಒಂದು ಯಾವುದಾದ್ರೂ ಪಾತ್ರದ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಆ ಪಾತ್ರದ ಜೊತೆ ಬದುಕೋಕೆ ಶುರು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಹಳೆ ಪಾತ್ರಕ್ಕೆ ನಾನು ಅಷ್ಟೇ ಏನು ಹೇಳೋದು, ಅಷ್ಟೇ ಎಫರ್ಟ್ಸ್ ಹಾಕಿದ್ದೆ ಆ್ಯಂಡ್ ಅದ್ರ ಜೊತೆ ಬದುಕಿದ್ದೆ. ಹಾಗಾಗಿ ರುಕ್ಕುಗೆ ಸಹ ನಾನು ಅಷ್ಟೇ ಎಫರ್ಟ್ಸ್ ಹಾಕ್ತಾ ಇದ್ದೀನಿ ಆ್ಯಂಡ್ ಅದ್ರ ಜೊತೆ ಬದುಕ್ತೀನಿ ಆ್ಯಂಡ್ ಜನಕ್ಕೆ ಅಷ್ಟೇ ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಖುಷಿ ಇದೆ, ಯಾಕಂದರೆ ಈ ಪ್ರೊಡಕ್ಷನ್ ಜೊತೆ ವರ್ಕ್ ಮಾಡಿ ಪ್ರತಿಯೊಬ್ಬರೂ ಅಷ್ಟೇ, ವಿದ್ಯಾ ಮ್ಯಾಮ್ ಆಗಿರಲಿ, ದಿಲೀಪ್ ಸರ್ ಆಗಿರಲಿ, ಒಂದು ಸ್ವಂತ ಮಕ್ಕಳ ಥರ ನೋಡ್ಕೊಳ್ತಾರೆ. ಹುಷಾರಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ. ಆ್ಯಂಡ್ ಹೆಣ್ಮಕ್ಳಿಗೆ ಅಂತ ಬಂದಾಗ ಸ್ವಲ್ಪ ಸಮಸ್ಯೆಗಳಿರುತ್ತೆ ಸೆಟ್ಟಲ್ಲಿ, ಇದೊಂದು ಚಿಕ್ಕ ಪುಟ್ಟದ್ದು, ಬಟ್ ಪ್ರತಿಯೊಂದಕ್ಕೂ ಮ್ಯಾಮೇ ಅವರೇ ಖುದ್ದಾಗಿ ಕೇಳ್ತಾರೆ, ಏನಾದರೂ ಸಮಸ್ಯೆ ಆಗ್ತಿದ್ರೆ ನಾವು ನಿಲ್ತೀವಿ ಅಂತ. ಸೊ ವಿ ಆರ್ ಬ್ಲೆಸ್ಡ್ ಅವ್ರ ಥರ ಸಿಕ್ಕಿರೋದಕ್ಕೆ. ಆ್ಯಂಡ್ ಅಕ್ಷಯ್ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಅವನು ಆ್ಯಕ್ಚುಲಿ ನನ್ನ ಗೆಳೆಯ. ಅವನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಳ್ತಾ ಇರೋದು ತುಂಬ ಖುಷಿ ಇದೆ. ಯಾಕಂದರೆ ತುಂಬ ಒಳ್ಳೆ ನಟ, ನೋಡಿದ್ದೀವಿ ಮುಂಚೆನೂ. ಆ್ಯಂಡ್ ಎಸ್ ನಾರಾಯಣ್ ಸರ್ ಬಗ್ಗೆ ಹೇಳೋದೇ ಬೇಡ. ಅವ್ರ ಜೊತೆ ನಾವು ಪಾತ್ರ ಮಾಡ್ತಾ ಇರೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ. ಯಾಕಂದರೆ ಈ ಥರ ಹಿರಿಯ ನಟರ ಜೊತೆ ಆ್ಯಕ್ಟ್ ಮಾಡುವಾಗ ನಾವು ಬರೀ ಆ್ಯಕ್ಟ್ ಮಾಡಲ್ಲ, ಏನೋ ಒಂದು ಕಲಿತಾ ಇರ್ತೀವಿ. ಅವ್ರಗಳ ಎಕ್ಸ್ಪೀರಿಯನ್ಸಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಣ್ಣನ ಪಾತ್ರ ನವೀನ್ ಸಜ್ಜು ಮಾಡ್ತಾ ಇದ್ದಾರೆ. ಅಮ್ಮ ಬಗ್ಗೆ ಹೇಳೋದೇ ಬೇಡ. ಅಮ್ಮ ಎಲ್ಲಿ ಹೋದ್ರೂ ಏನು ಹೇಳಬೇಕು, ಮಕ್ಕಳನ್ನ ಒಂದು ಎಷ್ಟು ಚೆನ್ನಾಗಿ ನೋಡ್ಕೊಳ್ಬೋದು ಆ ಥರ ಇದ್ದಾರೆ. ಪ್ರತಿ ಸಲ ತಿಂಡಿ ತಗೊಂಡು ಬರ್ತಾರೆ, ಖುಷಿಯಾಗಿ ನೋಡ್ಕೊಳ್ತಾರೆ. ಜೋಶಿ ಅಮ್ಮ ನಮಗೆ ಸೀರಿಯಲ್ ಅಮ್ಮ ಥರ ಇಲ್ಲ, ನಿಜವಾಗ್ಲೂ ನಮ್ಮ ಸ್ವಂತ ತಾಯಿ ಥರ ಇದ್ದಾರೆ. ಅಕ್ಕ ಪಾತ್ರ ದಿವ್ಯಕ್ಕ ಮಾಡ್ತಾ ಇದ್ದಾರೆ. ಆ್ಯಂಡ್ ತಂಗಿ ಸ್ನೇಹ. ಸೊ ಎಲ್ಲ ನಾವು ಹೇಗಿದ್ದೀವಿ ಅಂದರೆ ಒಂದು ಆ್ಯಕ್ಚುಲ್ ಫ್ಯಾಮಿಲಿ ಥರ ಇದ್ದೀವಿ. ಸೊ ನಮ್ಮನ್ನೆಲ್ಲ ಸೇರಿಸಿರೋದಕ್ಕೆ ದಿಲೀಪ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಆ ಒಳ್ಳೆ ಅಕ್ಕ ತಂಗಿ ಅಣ್ಣನೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಖುಷಿ ಇದೆ ಈ ಪಾತ್ರ ಮಾಡ್ತಾ ಇರೋದಕ್ಕೆ. ಡಿಫ್ರೆಂಟಾಗಿ, ಅದರಲ್ಲೂ ಆಟೋ ಬೇರೆ ಓಡಿಸೋದು ಸ್ವಲ್ಪ ಚಾಲೆಂಜಿಂಗ್ ಇತ್ತು, ಅದನ್ನು ಸಹ ಕಲ್ತಿದ್ದೀನಿ ಇವಾಗ. ಇನ್ನೇನು ಗೊತ್ತಾಗುತ್ತೆ ಇಂಟ್ರೊಡಕ್ಷನಲ್ಲಿ. ಇವಾಗ ಬಿಟ್ಟಿದ್ದಾರೆ, ಪ್ರೋಮೋದಲ್ಲೆಲ್ಲ ಬಿಟ್ಟಿದ್ದಾರೆ, ಬಟ್ ಸ್ಟಿಲ್ ತುಂಬ ಕಷ್ಟ ಇತ್ತು. ಆದರೆ ನಮ್ಮ ಚಾನಲ್ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು. ರಾಮ್ ಆಗಿರಲಿ, ಸುಶಾಂತ್ ಆಗಿರಲಿ, ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಇಲ್ಲ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಕಲಿಸಿದ್ದಾರೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಯಾಕಂದರೆ
ತುಂಬ ಸಪೋರ್ಟ್ ಸಿಕ್ಕಿದೆ ಇಲ್ಲಿವರೆಗೂ ನಾನು ಮಾಡಿರೋ ಪಾತ್ರಗಳಿಗೆ. ಇದಕ್ಕೆ ಇನ್ನಷ್ಟು ಸಪೋರ್ಟ್ ಮಾಡ್ತೀರಾ ಆ್ಯಂಡ್ ನಮಗೆ ಬೆಂಬಲವಾಗಿ ನಿಲ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ, ಬಟ್ ಹೇಳಿದ್ರಲ್ಲೆಲ್ಲ ಸರಿಯಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೇಯ್ನಾಗಿ ಹೇಳಬೇಕು ಅಂದರೆ ಝೀ ಕನ್ನಡದ ಜೊತೆ ನನ್ನ ಹೊಸ ನಡೆ. ತುಂಬ ಖುಷಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೋಡೋಣ, ಒಳ್ಳೊಳ್ಳೆ ಅವಾರ್ಡ್ಸ್ ಗೆಲ್ಲೋಣ ಈ ಸತಿ ಅಂತ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಫಸ್ಟು ನಾನು ಒಂದು 4 ಇಯರ್ಸ್ ಗ್ಯಾಪಲ್ಲಿದ್ದೆ. ಸೊ ಇದನ್ನು ದಿಲೀಪ್ ಅವ್ರ ಪ್ರೊಡಕ್ಷನ್ನಿಂದ ಬಂದಾಗ ನನಗೆ ಒಪ್ಕೊಳ್ಳದೆ ಇರೋಕ್ಕಾಗಲಿಲ್ಲ. ಇಂಥ ಒಳ್ಳೆ ಪ್ರೊಡಕ್ಷನ್ನು ಮತ್ತು ಅನೇಕ ಒಳ್ಳೊಳ್ಳೆ ಧಾರಾವಾಹಿಗಳನ್ನ ಇವರು ಕೊಟ್ಟಿದ್ದಾರೆ. ನನಗೆ ಬೇಡ ಅನ್ನೋಕ್ಕೆ ಮನಸ್ಸೇ ಆಗಲಿಲ್ಲ ಖಂಡಿತವಾಗಿ. ಹಾಗೆಯೇ ಒಳ್ಳೆ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ. ವಿದ್ಯಾ ಅವರಾಗಲಿ ದಿಲೀಪ್ ಆಗಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲರನ್ನೂ. ಹಾಗೆಯೇ ಎಸ್ ನಾರಾಯಣ್ ಸರ್ ಜೊತೆಗೆ ನಾನು ಫಸ್ಟು ಅವರ ಡೈರೆಕ್ಷನ್ನಲ್ಲಿ ಶಬ್ದವೇದಿ ಮಾಡಿದ್ದೆ, ಆಮೇಲೆ ಪಾರ್ವತಿ ಅನ್ನೋ ಸೀರಿಯಲ್ ಮಾಡಿದ್ದೆ. ಈಗ ಅವ್ರ ಜೊತೆಗೆ ಈ ಥರ ವರ್ಕ್ ಮಾಡ್ತಿರೋದು ತುಂಬ ಖುಷಿ ಕೊಟ್ಟಿದೆ. ಹಾಗೆಯೇ ನವೀನ್ ಸಜ್ಜು ತುಂಬ ಹೆಸರು ಮಾಡಿದವನು. ಎಷ್ಟು ಡೌನ್ ಟು ಅರ್ತ್ ಇರ್ತಾನೆ ಅಂದರೆ ಸೆಟ್ಟಲ್ಲಿ ಅಮ್ಮ ಅಮ್ಮ ಅಂದ್ಕೊಂಡು ನಮಗೆ ಏನೋ ಸುಸ್ತಾಗಿದೆ ಅಂದರೆ ನಮ್ಮ ಕೈಕಾಲು ಒತ್ತೋದಕ್ಕೂ ಅವನು ಹಿಂದೇಟು ಹಾಕಲ್ಲ. ಅಂಥ ಒಳ್ಳೆ ಹುಡುಗ, ಡೌನ್ ಟು ಅರ್ತ್ ಅವನು ರಿಯಲಿ. ಅಂಥ ಫ್ಯಾಮಿಲಿ ಇದು ನಮ್ಮದು. ಹಾಗೆಯೇ ಮೌನ, ದಿವ್ಯಾ, ಸ್ನೇಹ ಒಳ್ಳೆ ಮಕ್ಕಳು. ನನಗೆ ಈ 4 ಜನ ಒಳ್ಳೆ ಮಕ್ಕಳನ್ನ ಸೇರಿಸಿ ನನಗೆ ಕೊಟ್ಟಿರೋದಕ್ಕೆ ನಮ್ಮ ಪ್ರೊಡಕ್ಷನ್ಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರಬೇಕು. ಹಾಗೆಯೇ ಸುಶಾಂತ್, ರಾಮು ಇವರೆಲ್ಲ ತುಂಬ ಫೆಮಿಲಿಯರಾಗಿ ಇದನ್ನು ಮಾಡ್ತಾರೆ, ನಮ್ಮ ಜೊತೆಗೆ ಕೋಆಪ್ರೇಟ್ ಮಾಡ್ತಾರೆ. ಯಾವುದೇ ಏನೇ ಪ್ರಾಬ್ಲಮ್ಮು ಅಂದ್ರೂ ಹಾಂ ನಾವಿದ್ದೀವಿ ಅನ್ನೋದನ್ನು ಹೇಳ್ತಾರೆ. ಹೀಗೆ ಒಂದು ಒಳ್ಳೆ ಪ್ರೊಡಕ್ಷನ್ನಿನ ಭಾಗ ಆಗಿದ್ದಕ್ಕೆ ಮತ್ತು ಝೀನಲ್ಲಿ ಮತ್ತೆ ನಾನು ಎಂಟ್ರಿ ಆಗ್ತಿರೋದಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಆಲ್. ಎಲ್ರಿಗೂ ನಮಸ್ಕಾರ. ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಪ್ರೋಮೋ ನೋಡಿರ್ಬೋದು, ಸುಶಾಂತ್ ಅವರು ಹೇಳಿದರು ಕಲ್ಯಾಣಿ ಎಷ್ಟು ಇಂಪಾರ್ಟೆಂಟ್ ಪಾತ್ರ ಅಂತ. ಯಾವುದೇ ಒಂದು ಕಲಾವಿದನಿಗೆ ಅದರಲ್ಲೂ ಸೀರಿಯಲ್ ಆರ್ಟಿಸ್ಟಿಗೆ 2 ಆಸೆ ಇರುತ್ತೆ. ಒಂದು ಒಳ್ಳೆ ಪ್ರೊಡಕ್ಷನ್ ಸಿಗಬೇಕು, ಒಳ್ಳೆ ಚಾನಲ್ ಸಿಗಬೇಕು ಅಂತ. ನನ್ನ ಆಸೆ ಇದ್ದಿದ್ದು, ನನ್ನ ಡ್ರೀಮ್ ಚಾನಲ್ ವಾಸ್ ಝೀ ಕನ್ನಡ. ಝೀ ಪವರ್ಗೆ ವರ್ಕ್ ಮಾಡಿದ್ದೆ, ಝೀಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದು ಈಡೇರಿದೆ. ಹಾಗೆ ದಿಲೀಪ್ ಸರ್ ಪ್ರೊಡಕ್ಷನ್ನು, ವಿದ್ಯಾ ಮೇಡಮ್ ಪ್ರೊಡಕ್ಷನ್ನು ತುಂಬ ಹೆಸರು ಮಾಡಿರುವಂಥ ಪ್ರೊಡಕ್ಷನ್. ಸೊ ಒಳ್ಳೆ ಚಾನಲ್ ಜೊತೆ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದ್ದು ನನಗೆ ಅದೆರಡು ಬೋನಸ್ ಅಂತ ಅನ್ಕೋತೀನಿ ನಾನು. ಅದರ ಜೊತೆಗೆ ಒಳ್ಳೆಯ ಪಾತ್ರ. ಒಂದು ಆರ್ಟಿಸ್ಟಿಗೆ ಫುಲ್ ಪ್ಯಾಕೇಜ್ ಸಿಕ್ಕಿದಾಗ ಬೇಡ ಅನ್ನೋಕ್ಕೆ ಯಾವುದೇ ಆಪ್ಷನ್ ಇರಲ್ಲ. ಸೊ ಒಂದು ಎಲ್ಲ ಪ್ಯಾಕೇಜ್ ಇರುವಂಥ ಒಂದು ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಕ್ಕೆ ಝೀಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿದ್ಯಾ ಮೇಡಮ್, ದಿಲೀಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವರ ಸಪೋರ್ಟ್ ಇಲ್ಲದೆ ಯಾವುದೂ ಆಗಲ್ಲ. ನಿಮ್ಮ ಸಪೋರ್ಟ್ನ ಕೇಳ್ತಾ ನಮ್ಮ ಕೃಷ್ಣ ರುಕ್ಗೆ ಸಪೋರ್ಟ್ ಮಾಡಿ ಒಳ್ಳೆ ರೀಚ್ ಆಗೋ ಥರ ನಮ್ಮ ಜೊತೆ ಇರಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ನನ್ನ ಪ್ರೀತಿಯ ಮಾಧ್ಯಮ ಗೆಳೆಯರೇ, ನಿಮಗೆ ಮೊದಲನೇದಾಗಿ ಸ್ವಾಗತ. ಝೀ ಕುಟುಂಬದಿಂದ ನಿಮಗೆ ಸ್ವಾಗತ. ಇದು ಝೀ ಕುಟುಂಬ. ವೇದಿಕೆ ಮೇಲಿರೋದು ಝೀ ಕುಟುಂಬ. ವೇದಿಕೆ ಮೇಲಿರ್ತಕ್ಕಂಥ ನನ್ನ ಎಲ್ಲ ಝೀ ಕುಟುಂಬದ ಪರಿವಾರದವರೇ, ನನಗೆ ನೀವೆಲ್ಲ ನಾನು ನೋಡಿರ್ತೀರ, ನನ್ನನ್ನು ನೋಡ್ತಾ ಇದ್ದೀರಿ ಭಾಳ ವರ್ಷಗಳಿಂದ. ನನ್ನನ್ನು ಬೇರೆ ಆ್ಯಂಗಲಲ್ಲಿ ನೋಡಿದ್ದು ದಿಲೀಪ್ ಅವರು. ನನಗೆ ಮೀಸೆ ಅಂಟಿಸ್ಬೇಕು, ಪಂಚ ಉಡಿಸ್ಬೇಕು, ಈ ಥರ ಎಲ್ಲ ಗೆಟಪ್ಪಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದವರು. ನಾನೇ ಅಂದ್ಕೊಂಡಿಲ್ಲ ಯಾವತ್ತೂ. ಅವೇನೋ ತಮಾಷೆ ಮಾಡಿಕೊಂಡು, ಒಂದಷ್ಟು ಕಾಮಿಡಿ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳು ನಿಮಗೆಲ್ಲ ಮನರಂಜನೆ ಕೊಟ್ಟಿದ್ದೀನಿ. ಆದರೆ ನನ್ನಲ್ಲಿ ಒಂದು ಗಂಭೀರವಾದ ಒಂದು ವ್ಯಕ್ತಿತ್ವ ಇದೆ ಅಂತ ಅವರು ಹೇಗೆ ಕಂಡು ಹಿಡಿದ್ರು ನನಗೆ ಗೊತ್ತೇ ಇಲ್ಲ. ಮೊದಲನೇ ಸಲ ನನಗೆ ಪಾರು ಧಾರಾವಾಹಿಯಲ್ಲಿ ಒಂದು ಪಾತ್ರ ಕೊಟ್ಟರು. ಸರ್ ಒಂದು 5 ದಿನಕ್ಕೆ ಒಂದು ಪಾತ್ರ ಇದೆ ಬನ್ನಿ ಸರ್ ಅಂದರು. ನಾನು ಕಿರುತೆರೆ ಮೇಲೆ ಬಂದೇ ಇಲ್ಲ. ಇವರು ಕೇಳಿದಾಗ ನನಗೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರಲ್ಲ. ಆಯಿತು ಬರ್ತೀನಿ, ಆದರೆ ಇದು ಏನಿದು ಮೀಸೆ ಗೀಸೆ ಎಲ್ಲ ನನಗೆ ಮ್ಯಾಚೇ ಆಗಲ್ಲ ಸರ್. ಅದು ನಾವು ವಿಷ್ಣುವರ್ಧನ್ ಸರ್ಗೆಲ್ಲ ಮೀಸೆ ಅಂಟಿಸ್ಬಿಟ್ಟು ದೊಡ್ಡ ದೊಡ್ಡ ಸಿನಿಮಾ ಮಾಡಿ ಅಭ್ಯಾಸ. ನಾನು ಮೀಸೆ ಅಂಟಿಸ್ಕೊಂಡ್ರೆ ಅದು ನಗ್ತಾರೆ ಜನ, ಬೇಡ ಅಂತ ಹೇಳಿದೆ. ಇಲ್ಲ ಚೆನ್ನಾಗಿರುತ್ತೆ ಅಂತ ನನಗೆ ಮೀಸೆ ಅಂಟಿಸಿ ಫೋಟೋಶೂಟ್ ಎಲ್ಲ ಮಾಡಿದ್ರು. ನನಗೆ ಆ ಪಾತ್ರ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಯಾಕೆಂದರೆ ಚೆನ್ನಾಗಿರಲ್ಲ ಅದು ಅಂತ ಇವ್ರಿಗೆ ಹೇಳಿದೆ. ಸರ್ ಒಂದಿನ ಶೂಟ್ ಮಾಡಿ ನೋಡಿ, ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬೇರೆ ಏನಾರು ಹಾಕ್ಕೊಳ್ಳಿ ಸರ್, ನನಗೆ ಯಾಕೋ ಸಮಾಧಾನ ಇಲ್ಲ ಅಂತ. ಅದು ಯಾವ ಲೆವೆಲ್ಗೆ ಹೊರಟೋಯ್ತು ಅಂದರೆ
ಇವರೊಂದಷ್ಟು ಜನ ಗ್ಯಾಪ್ ಕೊಟ್ಬಿಟ್ರು ಆ ಪಾರು ಅಲ್ಲಿ ವೀರಯ್ಯ ದೇವನ್ ಕ್ಯಾರೆಕ್ಟ್ರಿಗೆ. ನಾನು ಓಡಾಡೋವಾಗಲೆಲ್ಲ ಕೇಳೋರು, ಯಾಕೆ ನೀವು ಪಾರು ಧಾರಾವಾಹಿಯಲ್ಲಿ ಬರ್ತಿಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಅದು ಜನಗಳನ್ನು ತಲುಪುವಂಥ ಪಾತ್ರ ಆಗೋಯ್ತು. 5 ದಿನ ಅಂತ ಕೇಳಿಬಿಟ್ಟು 3 ವರ್ಷ ಶೂಟಿಂಗ್ ಮಾಡಿದ್ರು ಆಮೇಲೆ ನಾನು ಇಟ್ಕೊಂಡು. ಅಂದರೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಈ ದಿಲೀಪ್ ಅವರು ನನ್ನನ್ನು ಪಾತ್ರಕ್ಕೆ ಕರೀತಾರೆ ಅಂದಾಗ ಅಲ್ಲೇನೋ ಒಂದು ವಿಶೇಷತೆ ಇರುತ್ತೆ ಅಂತ ಅಷ್ಟೇ, ವೆರಿ ಸಿಂಪಲ್. ಅವರು ಒಂದಿನ ಫೋನ್ ಮಾಡಿದ್ರು, ಸರ್ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ಒಂದೊಳ್ಳೆ ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದ್ರು. ನಾನು ಏನೂ ಮಾತಾಡಿಲ್ಲ, ಮಾಡ್ತೀನಿ ಅಂದ್ಬಿಟ್ಟೆ. ಯಾಕೆಂದರೆ ಅವ್ರು ಹೆಗಲ ಮೇಲೆ ಹಾಕ್ಬಿಟ್ಟು ಅವ್ರಿಗೆ ಗೊತ್ತು ನನ್ನನ್ನು ಹೇಗೆ ಪ್ರೊಜೆಕ್ಟ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಬಂದು ಒಂದಿನ ಕಥೆ ಹೇಳಿದ್ರು, ಕಥೆ ಭಾಳ ಚೆನ್ನಾಗಿತ್ತು. ನಾನು ಭಾಳಷ್ಟು ಕಥೆಗಳು ಕೇಳಿ ರಿಜೆಕ್ಟ್ ಮಾಡಿದ್ದೀನಿ, ನಾನು ಬೇಡ ಇದು ಸುಮ್ಮನೆ ಯಾಕೆ ನಂಗೆ ಮ್ಯಾಚ್ ಆಗಲ್ಲ ಅಂತ. ಬಟ್ ಈ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮ್ಮ ಹತ್ತಿರ ಬರುತ್ತೆ ಪಾತ್ರ. ಇದು ಈ ಪಾತ್ರ ಅಂತಲ್ಲ, ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಅಷ್ಟು ಪಾತ್ರ ಒಂದು ನಿಮ್ಮ ಮನೇಲಿ ಇರುತ್ತೆ ಅಥವಾ ನಿಮ್ಮ ಪಕ್ಕದ ಮನೇಲಿ ಇರುತ್ತೆ. ನೀವು ಹೇಗೋ ವಾರಕ್ಕೆ 3-4 ಸಲ ಈ ಥರ ಪಾತ್ರಗಳನ್ನು ಜೀವನದಲ್ಲಿ ಸಂಧಿಸ್ತಾನೇ ಇರ್ತೀರ. ಅಂಥ ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಒಳ್ಳೊಳ್ಳೆ ಪಾತ್ರಧಾರಿಗಳನ್ನು ತುಂಬಿಸ್ಕೊಂಡು ಈ ಧಾರಾವಾಹಿಯನ್ನು ಆರಂಭ ಮಾಡಿದ್ದಾರೆ. ನನಗೆ ಶೂಟಿಂಗ್ ನಡೀತಾ ಇದೆ, ನಾವೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ನನಗೆ ಸೀರಿಯಲ್ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅವರು ಪ್ರೊಡಕ್ಷನ್ನು, ಮೇಕಿಂಗ್ ಸ್ಟೈಲು, ಮೊನ್ನೆ ಒಂದು ಸೀನ್ ಮಾಡಿದ್ರು, ಐ ಥಿಂಕ್ ನಿಮ್ಮ ಸ್ಕ್ರೀನಲ್ಲಿ ಅದು 1.5 ನಿಮಿಷ 2 ನಿಮಿಷ ಬರ್ಬೋದು ಅಷ್ಟೇ. ಅದಕ್ಕೆ ಅವ್ರು ಖರ್ಚು ಮಾಡಿರೋ ರೀತಿ ಇದೆಯಲ್ಲ, ಇಡೀ ದಿನ ಅಷ್ಟು ದೊಡ್ಡ ಸೆಟಪ್ಪು, 3-4 ಕ್ಯಾಮ್ರಾಗಳು ಡೈಲಿ ಸ್ಪಾಟಲ್ಲಿ, ಹೀಗೇ ಬೇಕು ಅಂಥೇಳಿ ನಾನು ಕೇಳ್ತಾಯಿದ್ದೀನಿ, ನೀವು ಸಿನಿಮಾ ಮಾಡ್ತಾಯಿದ್ದೀರಾ ಸೀರಿಯಲ್ ಮಾಡ್ತಾಯಿದ್ದೀರಾ ಅಂತ. ಈ ಥರ ಮಾಡಿದ್ರೆ ವರ್ಕೌಟ್ ಆಗತ್ತೆ ಅಂತ ಕೇಳಿದೆ ಇವ್ರಿಗೆ ನಾನು. ಅಂದರೆ ಅಚ್ಚುಕಟ್ಟುತನದ ಜೊತೆಯಲ್ಲಿ ಬದ್ಧತೆ. ಯಾಕೆಂದರೆ ಇವತ್ತು ಧಾರಾವಾಹಿ ನೋಡ್ತಕ್ಕಂಥ ಪ್ರೇಕ್ಷಕರು ಬೇರೆ ಥರ ಇದ್ದಾರೆ. ಅವರನ್ನು ಮುಟ್ಟಬೇಕು, ಅವ್ರನ್ನ ಗೆಲ್ಲಬೇಕು ಅಂದರೆ ನಾವು ಮಾಡೋ ಕೆಲಸ ಪರಿಪೂರ್ಣವಾಗಿರಬೇಕು. ಈ ಧಾರಾವಾಹಿಯಲ್ಲಿ ನಾನು ಸೂರ್ಯಪ್ರಕಾಶ್ ಪಾತ್ರ, ನನ್ನ ಪಾತ್ರದ ಬಗ್ಗೆ ಎಲ್ಲ ದಿಲೀಪ್ ಅವರು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನನಗೆ 3 ಮಕ್ಕಳು, ಅದರಲ್ಲಿ ಇವರು ಇಂಪಾರ್ಟೆಂಟು. ಹೆಸರು ಕೃಷ್ಣ, ಹೆಸರಿಗೂ ಅವ್ರ ವ್ಯಕ್ತಿತ್ವಕ್ಕೂ ಮ್ಯಾಚೇ ಆಗಲ್ಲ. ಭಯಂಕರ ಕುಡುಕ. ಆಗಲೇ ಹೇಳಿದ್ರು, ನಮ್ಮಮ್ಮನ ಹತ್ರ ನಾನು ಇರಬೇಕು ಅನ್ನೋದಕ್ಕೆ ಕುಡಿತೀನಿ ಅಂತ. ಜಗತ್ತಲ್ಲಿ ತಾಯಿನ ಕಳ್ಕೊಂಡಿರೋ ಎಲ್ಲ ಮಕ್ಕಳು ತಾಯಿ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಕುಡುಕರಾಕ್ಬಿಟ್ರೆ ಇವರಿಂದ ಭಾಳ ಕಡೆ ಬಾರ್ಗಳೆಲ್ಲ ವ್ಯಾಪಾರ ಜೋರಾಗ್ಬಿಡ್ತವೆ, ಅವರು ಉದ್ಧಾರ ಆಗ್ಬಿಡ್ತಾರೆ. ಆ ಥರದ್ದು ಒಂದು ಪಾತ್ರ. ಸರಳವಾಗಿ ಹೇಳಬೇಕು ಅಂದರೆ, ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ತಂದೆ, ಬೇಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಮಗ, ಇಷ್ಟೇ. ಬಹುತೇಕ ಮನೆಗಳಲ್ಲಿ ಒಬ್ಬ ಬೇಜವಾಬ್ದಾರಿ ಮಗ ಇರ್ತಾನೆ. ಬಹುತೇಕ ಮನೆಗಳಲ್ಲಿ ಎಲ್ಲ ತಂದೆಗಳು ಬಹುತೇಕ ಜವಾಬ್ದಾರಿಯವರಾಗಿರ್ತಾರೆ. ಅಂದರೆ ಯಾಕೆ ತಂದೆ ಜವಾಬ್ದಾರಿ ಆಗಿರುತ್ತೆ ಅಂದರೆ, ಅವನು ಒಂದಷ್ಟು ವರ್ಷನ ಕಳೆದು ಬಿಟ್ಟಿರ್ತಾನೆ ಅವನ ಅನುಭವದಲ್ಲಿ. ಆ ಅನುಭವದಿಂದ ಅವನು ಪಕ್ವವಾಗಿರ್ತಾನೆ, ಅಲ್ಲಿ ಅವನಿಗೆ ಜವಾಬ್ದಾರಿ ಬರುತ್ತೆ. ಇವನು ಅಷ್ಟೇ. ಈ ಥರ ಒಬ್ಬ ಬೇಜವಾಬ್ದಾರಿ ಹುಡುಗನ್ನ ಒಂದು ಹುಡುಗಿ ಮದುವೆ ಆಗ್ತಾಳೆ. ಅದೆಂಥ ಹುಡುಗಿ ಇರ್ಬೇಕು ಹೇಳಿ, ಇನ್ನೆಂಥ ಹುಡುಗಿ. ಒಂದು ಹುಡುಗಿಯರು ಈಗಿನ ಕಾಲದಲ್ಲಿ ಒಂದು ಹುಡುಗನ ಆಯ್ಕೆ ಮಾಡ್ಕೋತಾರೆ ಅಂದರೆ ಭಾಳ ಯೋಚನೆ ಮಾಡ್ತಾರೆ, ಎಲ್ಲ ಥರ ಲೆಕ್ಕ ಹಾಕ್ತಾರೆ. ಆ ಲೆಕ್ಕ ನಮಗೆ ಬರಲ್ಲ. ಅದು ಆ ಲೆಕ್ಕ ಹಾಕಿ ಮದುವೆ ಮಾಡ್ಕೋತಾರೆ. ಯಾವ ಥರ ಅಂದರೆ, ಇವು ಏನಾದರೂ ಸುರಸುಂದರ ಅಂಗರನೇ ಅಲ್ಲ, ಪುರುಷರಲ್ಲಿ ಉತ್ತಮ ಪುರುಷೋತ್ತಮನೇ ಅಲ್ಲ. ಇವನನ್ನು ಯಾಕೆ ಒಂದು ಹುಡುಗಿ ಮನೆಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು ಬರ್ತಾಳೆ? ಹೇಳ್ಬಿಟ್ಟೆ ಸರ್ ಕತೆನ. ಯಾಕೆ ನನಗನ್ಸುತ್ತೆ, ಈ ಹುಡುಗಿಗೆ ಆಸ್ತಿ ಮೇಲೆ ಆಸೆ ಇರಬೇಕು ಅಂತ. ಕ್ವೈಟ್ ನ್ಯಾಚುರಲ್ ಅಲ್ವಾ? ಇಂಥ ಹುಡುಗನ ಮದುವೆ ಆಗ್ಬೇಕಂದ್ರೆ ಆಸ್ತಿ ಮೇಲೆ ಆಸೆ ಇರಬೇಕು. ಆಮೇಲೆ ಅನ್ಸುತ್ತೆ ಅದೂ ಇಲ್ಲ. ಹಾಗಾದರೆ ಯಾತಕ್ಕೆ ಮದುವೆ ಆದ್ಲು ಇವಳು? ಅದೇ ನೀವು ಸೀರಿಯಲ್ ನೋಡಬೇಕು, ಅದು ನಾನು ಹೇಳಲ್ಲ. ಮುಖ್ಯವಾಗಿ ಆ ಪಾತ್ರ, ಸೊಸೆ ಪಾತ್ರ, ಭಾಳ ಜನಕ್ಕೆ ಇದು ಹತ್ತಿರ ಆಗುತ್ತೆ. ಯಾಕೆ ಹೇಳಿದೆ ಅಂದರೆ, ಇವತ್ತಿನ ಸೊಸೆಯರು ಅವರು ಜವಾಬ್ದಾರಿನೇ ಗೊತ್ತಿಲ್ಲ. ಅವ್ರು ಯಾಕೆ ಒಂದು ಮನೆಗೆ ಸೊಸೆಯಾಗಿ ಬರ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಸೊಸೆಯ ಜವಾಬ್ದಾರಿ ಏನು, ಅವಳು ಹೇಗೆ ನಿರ್ವಹಿಸ್ತಾಳೆ. ಒಂದು ದೊಡ್ಡ ಪರಿವಾರದ ಸಾರಥಿ ಅವಳು. ಆ ಪರಿವಾರದಲ್ಲಿ ನಾನಾ ಪಾತ್ರಗಳಿರುತ್ತೆ. ಎಲ್ಲ ಪಾತ್ರವನ್ನು ಸರಿದೂಗಿಸ್ಕೊಂಡು ಕರ್ಕೊಂಡು ಹೋಗುವಂಥ ಭಾಳ ಜವಾಬ್ದಾರಿಯಾದಂಥ ಪಾತ್ರ. ಆ ಪಾತ್ರ ಮೌನ ಅವ್ರಿಗೆ ಸಿಕ್ಕಿದೆ. ಭಾಳ ಒಳ್ಳೆ ಪಾತ್ರ ಅದು. ಜೊತೆಯಲ್ಲಿ ಇನ್ನೊಬ್ಬಳು ಸೊಸೆ ಬರ್ತಾಳೆ, ವ್ಯತಿರಿಕ್ತವಾದಂಥ ಒಂದು ಪಾತ್ರ ಅದು.
ಈ ಸೊಸೆ, ಇದು ದೊಡ್ಡ ಸೊಸೆ ಇದು. ಅಂದರೆ ಇವರಿಬ್ಬರು ಕೂಡ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮಗಳಿಗೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾರೆ. ಯಾರು ಪ್ರೇಕ್ಷಕರು ಧಾರಾವಾಹಿಯನ್ನು ನೋಡ್ತಾರೆ ಅವ್ರಿಗೆ ಭಾಳ ಹತ್ತಿರ ಆಗ್ತಾರೆ. ಪುಣ್ಯಕ್ಕೆ ಈ ಧಾರಾವಾಹಿಯಲ್ಲಿ ಮನೆ ಹಾಳು ಮಾಡೋ ಕ್ಯಾರೆಕ್ಟರ್ಗಳಿಲ್ಲ, ಗಂಡನ್ನು ಎಳ್ಕೊಂಡು ಹೋಗೋ ಇನ್ನೊಬ್ಬ ಗಂಡನ ಎಳ್ಕೊಂಡು ಹೋಗೋ ಕ್ಯಾರೆಕ್ಟರ್ಗಳಿಲ್ಲ ಇದರಲ್ಲಿ. ಆ ಥರದ್ದೆಲ್ಲ ಕೆಟ್ಟ ಸಂದೇಶ ಇಲ್ಲ ಇಲ್ಲಿ. ಭಾಳ ತುಂಬ ಸೆನ್ಸಿಟಿವ್ ಪಾತ್ರಗಳು ಎಲ್ಲವೂ ಕೂಡ. ಆದರೆ ಇಲ್ಲಿ ಯಶೋಧ ಕ್ಯಾರೆಕ್ಟ್ರು, ಯಶೋಧೆ ಕೃಷ್ಣನಿಗೆ ತಾಯಿ, ಆದರೆ ಇಲ್ಲಿ ತಾಯಿ ರೂಪದಲ್ಲಿರ್ತಕ್ಕಂಥ ಒಂದು ಅತ್ತೆ. ಭಾಳ ಒಳ್ಳೆಯ ಪಾತ್ರ ಇದು. ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಇರ್ತಕ್ಕಂಥ ಅಷ್ಟೂ ಪಾತ್ರಗಳು ಚೆನ್ನಾಗಿದೆ. ನಾನು ಸೆಟ್ಟಿಗೆ ಬಂದರೆ ಸೆಟ್ಟಿಗೆ ಬರೋದು ಖುಷಿ ನನಗೆ. ಯಾಕೆಂದರೆ ಎರಡು ವಿಚಾರಕ್ಕೆ. ಒಂದು, ನನಗೆ ಪ್ರೊಡಕ್ಷನ್ ತುಂಬ ಕಂಫರ್ಟ್ ಇದು. ದಿಲೀಪ್ ಅವರು, ವಿದ್ಯಾ ಮೇಡಮ್ ಇಬ್ಬರು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ಅದ್ಭುತವಾಗಿ ಮಾಡ್ತಾರೆ, ಕಂಫರ್ಟ್. ಎರಡನೇದಾಗಿ ಸೀನ್ಸು, ಖಂಡಿತವಾಗಲೂ ಒಳ್ಳೊಳ್ಳೆ ಸೀನ್ಸ್ ಇರುತ್ತೆ. ಯಾವುದೇ ಕಲಾವಿದನಿಗೆ ಒಳ್ಳೆ ಸೀನ್ಸ್ ಇರಬೇಕು. ಒಳ್ಳೆ ಸೀನ್ಸ್ ಇಲ್ಲ ಅಂದರೆ ಏನೂ ಕಿಸಿಯೋಕ್ಕಾಗಲ್ಲ. ಸುಮ್ಮನೆ ಬಣ್ಣ ಮೆತ್ಕೊಂಡು ಬಟ್ಟೆ ಹಾಕ್ಕೊಂಡು ಶೋ ಮಾಡಬೇಕು. ಪಾತ್ರ ಚೆನ್ನಾಗಿದ್ದರೆ ಮಾತ್ರ ಆ ಪಾತ್ರದಲ್ಲಿ ತೃಪ್ತಿಯಾಗೋದು. ನನಗಂತೂ ಈ ಪಾತ್ರ ತುಂಬ ತುಂಬ ಮೆಚ್ಚುಗೆ ಆದಂಥ ಪಾತ್ರ. ನಿಮಗೂ ಕೂಡ ಮೆಚ್ಚುಗೆ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ತಂದೆ ಈ ಸಮಾಜದಲ್ಲಿ ಅವನ ಜವಾಬ್ದಾರಿ ಏನು ಅನ್ನೋದು ಪ್ರತಿಯೊಬ್ಬನಿಗೆ ಗೊತ್ತಿರ್ತದೆ. ಅಂಥ ತಂದೆಗೆ ಇಂಥ ಮಕ್ಕಳು ಇದ್ಬಿಟ್ರೆ ಜೊತೆಯಲ್ಲಿ ಅಂಥ ಮಕ್ಕಳು ಇರ್ತಾರೆ. ಈ ಮಕ್ಕಳಲ್ಲಿ ವ್ಯತ್ಯಾಸದಲ್ಲಿ ಸದ್ಗುಣ ಹೇಗಿರುತ್ತೆ ಅನ್ನೋದು ನೀವು ಸ್ಕ್ರೀನಲ್ಲಿ ನೋಡಬೇಕು. ನಾನು ಕೆಟ್ಟ ಮಗ ಅಂತ ಹೇಳ್ತಾ ಇಲ್ಲ, ನನ್ನ ಮಕ್ಕಳು ಕೆಟ್ಟವ್ರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಬೇರಿನಂತೆ ನಾರು ಸಾಧ್ಯನೇ ಇಲ್ಲ. ಆದರೆ ಕೆಟ್ಟತನ ಅಂಟ್ಕೊಂಡಿದ್ದಾಗ ಅದನ್ನು ಕಿತ್ತಾಕುವಂಥ ಪ್ರಯತ್ನ ಮಾಡ್ತಾನೆ ತಂದೆ. ಬೈತಾನೆ ಮಕ್ಕಳನ್ನು. ಅದು ಬೈಗೋಳ ಅಲ್ಲ, ಅದು ಖಂಡಿತ ಮಕ್ಕಳು ಅದನ್ನು ಬೈಗೋಳ ಅಂತ ಅಂದ್ಕೊಳ್ಳೇಬಾರ್ದು. ಅವನ ಜರ್ನಿಯಲ್ಲಿ ಅವನು ಏನೇನು ಅನುಭವಿಸಿರ್ತಾನೆ, ಅನುಭವದ ಮಾತುಗಳು. ಅಲ್ಲಿ ಇಲ್ಲಿಂದ ನಾನು ನಡ್ಕೊಂಬಂದಿರ್ತಾನೆ. ಮಕ್ಕಳು ಅಲ್ಲೇ ಬರಬೇಕು. ಅಲ್ಲಿ ಬರಬೇಡ್ರು ಮಕ್ಕಳ, ನಾನು ಕಲ್ಲು ಮುಳ್ಳು ಚುಚ್ಚಿ ನನ್ನ ಕಾಲೆಲ್ಲ ಗಾಯ ಆಗಿದೆ, ಬರಬೇಡ್ರಿ ಅಂತ ಹೇಳ್ತಿರ್ತಾನೆ. ಅದನ್ನು ಅವರು ಬೈತಾನೆ ಅಂತ ಅನ್ಕೋತಾರೆ. ಅನ್ಕೋಬಾರ್ದು. ನಮ್ಮಪ್ಪ ಹೇಳಿದ್ದನ್ನು ನಾವು ತಗೊಂಡ್ರೆ ಅದು ಅವ್ರಿಗೆ ಒಳ್ಳೆಯದಾಗ್ತದೆ. ಈ ಯಾವಾಗಲೂ ಪ್ರತಿ ಮಕ್ಕಳಿಗೆ ಒಬ್ಬ ತಂದೆ ಹೇಳೋದು ಏನಪ್ಪ ಅಂದರೆ, ಯಾವ ಮಕ್ಕಳು ತಂದೆ ತಾಯಿ ಹತ್ರ ತಲೆ ತಗ್ಗಿ ಬದುಕ್ತಾರೋ ಅವರು ಸಮಾಜದಲ್ಲಿ ತಲೆ ಎತ್ಕೊಂಡು ಬದುಕ್ತಾರೆ. ಯಾವ ಮಕ್ಕಳು ಅಪ್ಪ ಅಮ್ಮನ ಹತ್ರ ಎದೆ ನಿಗರ್ಸ್ಕೊಂಡು ಮಾತಾಡ್ತಾರೋ ಅವ್ರ ಲೈಫಲ್ಲಿ ಉದ್ಧಾರ ಆಗಲ್ಲ. ಎರಡೇ ಸೆಂಟೆನ್ಸ್. ಇದು ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತೆ. ನೀವು ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಹಲವಾರು ಸಂದೇಶಗಳನ್ನು ಹೊತ್ಕೊಂಡು ಒಂದು ಅದ್ಭುತವಾದ ಕಥೆಯನ್ನು ಮಾಡಿಕೊಂಡು ದಿಲೀಪ್ ಅವ್ರ ಪ್ರೊಡಕ್ಷನಲ್ಲಿ ಝೀ ವಾಹಿನಿ ಕೃಷ್ಣ ರುಕ್ಕು ಅನ್ನೋ ಒಂದು ಧಾರಾವಾಹಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಇದು ಖಂಡಿತವಾಗಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ, ಇಷ್ಟ ಆಗುವಂಥದ್ದೇ. ಹಾಗಾಗಿ ನಾವೆಲ್ಲ ಕೂಡ 9ನೇ ತಾರೀಕಿಂದ 6:00ವರೆಗೆ ನಿಮ್ಮ ಮನೆಯ ಟಿ ವಿಯಲ್ಲಿ ಈ ಎಲ್ಲ ಪಾತ್ರಗಳು ಬರುತ್ತೆ. ನನಗಿಂತ ಒಳ್ಳೆ ಪಾತ್ರವನ್ನು ಆಯ್ಕೆ ಮಾಡಿ ನನ್ನನ್ನು ಕರೆದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ದಿಲೀಪ್ ಅವರಿಗೆ, ವಿದ್ಯಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಯಲ್ಲಿ ಆಗಲೇ ದಿಲೀಪ್ ಸರ್ ಹೇಳ್ದಂಗೆ ರಾಮ್ ಮೋಹನ್ ಆಮೇಲೆ ಸುಶಾಂತ್ ಸದಾ ಸೆಟ್ಟಲ್ಲಿ ಇದ್ಕೊಂಡು ಅವ್ರಿಗೇನೋ ಹೇಳಬೇಕು ನನ್ನ ಹತ್ರ, ನೋಡಿ ಅದೇ ಥರ ಕೈ ಕಟ್ಕೊಂಡು ನಿಂತಿರ್ತಾರೆ. ನನ್ನ ನೋಡಿ ಹೆದರ್ಕೋಬೇಡಿ ಅಂತೀನಿ. ಯಾಕೆಂದರೆ ನಾನು ಬಂದಿರೋದು ನಿಮ್ಗೇನು ಬೇಕೋ ಅದನ್ನು ಕೊಡೋಕ್ಕೆ ಬಂದಿದ್ದೀನಿ. ನಾನು ಹೆದರ್ಕೊಳ್ಳೋದು ಬೇಕಾಗಿಲ್ಲ, ಬನ್ನಿ ಹೇಳಿ ಅಂತ ಧೈರ್ಯವಾಗಿ ಹೇಳ್ತಾರೆ ಇಬ್ಬರು. ಅವ್ರಿಗೆ ತೃಪ್ತಿ ಆಗೋ ಥರ ನಾನು ಕೆಲಸ ಮಾಡ್ತಾಯಿರ್ತೀನಿ. ಪ್ರತಿಭೆಗೆ ವಯಸ್ಸಿರೋದೇ ಇಲ್ಲ. ಪ್ರತಿಭೆ ಯಾರಿಗೆ ಬೇಕಾದ್ರೂ ಹೊಸ ಹೊಸ ಐಡಿಯಾಸ್ ಬರುತ್ತೆ, ಹೊಸ ಅವ್ರು ನೋಡೋ ವಿಷನ್ನೇ ಬೇರೆ. ಹಾಗಾಗಿ ಈ ಯುವ ಪೀಳಿಗೆ ಏನು ಹೇಳುತ್ತೆ ಅದನ್ನು ತೊಗೊಳ್ಬೇಕು, ಅದು ನಮ್ಮ ಕರ್ತವ್ಯ ಅದು. ಹಾಗಾಗಿ ಯಾರೇನೇ ಸಲಹೆ ಕೊಟ್ಟು ಅದನ್ನು ತೊಗೊಂಡು ನಾವು ಕೆಲಸ ಮಾಡ್ತಾಯಿರ್ತೀವಿ. ಹಾಗಾಗಿ ಈ ತಂಡಕ್ಕೆ ವಾಹಿನಿಯಿಂದ ಶುಭ ಹಾರೈಸಿ, ನೀವೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಧನ್ಯವಾದಗಳೆಲ್ರಿಗೂ. ನಮಸ್ಕಾರ. ಥ್ಯಾಂಕ್ ಯು. 2 ವಾರಕ್ಕೆ ಮುಂಚೆ ನಾವು ಇನ್ನೊಂದು ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದ್ವಿ, ಯಾವುದೋ ಒಂದು ರಾಕ್ಷಸ ಶೋಗೆ. ಸೊ ಇವಾಗ ಟಿ ವಿ ಶೋಗೆ ಲಾಂಚ್ ಮಾಡೋದಕ್ಕೆ ಮೀಟ್ ಮಾಡ್ತಿದ್ವಿ. ತುಂಬ ಖುಷಿ ಆಗ್ತಿದೆ. ಎಸ್, ವಿ ಆರ್ ಹಿಯರ್. ಕೃಷ್ಣ ರುಕ್ಕು ಇದೇ 9ನೇ ತಾರೀಕಿಗೆ 6:30 ಟೈಮ್ಗೆ ಇದು ಶುರು ಆಗುತ್ತೆ. ಆ್ಯಸ್ ಯೂಶ್ವಲ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹಾಗೆ ಇರಲಿ. ಸೊ ಬಿಫೋರ್ ಗೋಯಿಂಗ್ ಟು ದ ಡೀಟೇಲ್ ಆಫ್ ದ ಶೋ, ಎಲ್ಲರೂ ಹೇಳಿದ್ದಾರೆ 6:13 ಒಂದು ಬ್ಯಾಂಡನ್ನ ಲಾಂಚ್ ಮಾಡಬೇಕಾಗಿರೋದಕ್ಕೆ ತುಂಬ ಕಷ್ಟ ಇತ್ತು. ಬಿಕಾಸ್ ಇದಕ್ಕೆ ಇವಾಗ ನಡೀತಾ ಇರೋ ಶೋ ಪುಟ್ಟಕ್ಕನ ಮಕ್ಕಳು ಒಂದು ಶೋ. ಇಟ್ಸ್ ಲೈಕ್ ಒಂದು 5 ವರ್ಷದ ಜರ್ನಿ. 1250 ಎಪಿಸೋಡ್ ಹತ್ರ ನಡೀತಾ ಇರೋ ಶೋ.
ಇಟ್ಸ್ ನಾಟ್ ಸೋ ಈಸಿ ಟು ರೀಪ್ಲೇಸ್ ಇಟ್, ಬಿಕಾಸ್ ಅದ್ರ ನಾವು 5 ವರ್ಷ ಜರ್ನಿ ಮಾಡಿದ್ದೀವಿ ಅಂದರೆ ಅದೇ ಥರ ಆಡಿಯನ್ಸ್ ನಮ್ಮ ಜೊತೆಗೆ 5 ವರ್ಷ ಅದ್ರ ಜೊತೆಗೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಶೋ ಆ್ಯಂಡ್ ತುಂಬ ದೊಡ್ಡ ಮಟ್ಟದ ಒಂದು ಸಕ್ಸಸ್ ನೋಡಿರೋ ಒಂದು ಶೋ. ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಅಷ್ಟೊಂದು ಕಷ್ಟ ಇತ್ತು ನಮಗೆ, ಬಿಕಾಸ್ ಸೋ ಮೆನಿ ಪ್ರಾಜೆಕ್ಟ್ಸ್ ನಾವು ಡಿಸ್ಕಷನ್ ಮಾಡಿದ್ವಿ. ಇದು ಅಲ್ಲಿಗೆ ತೂಕ ಇರುತ್ತಾ ಅನ್ನೋದು ಡಿಸ್ಕಷನ್ಲ ಮಾಡಿ 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 ಉಟ್ಕೊಂಡಿರೋದೇ ಕೃಷ್ಣ ರುಕ್ಕು. ಆ ಒಂದು ಕೃಷ್ಣ ರುಕ್ಕು ಆ ಒಂದು ತಾಕತ್ತು ಅದನ್ನು ಆ ಒಂದು ಲಾಯಲ್ ಆಡಿಯನ್ಸ್ಗೆ ಕೊಡಬೇಕಾಗಿರೋ ಎಂಟರ್ಟೈನ್ಮೆಂಟನ್ನು ಕಂಪ್ಲೀಟಾಗಿ ಕೊಡುತ್ತೆ ಅನ್ನೋದು ಒಂದು ನಂಬಿಕೆಯಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಥ್ಯಾಂಕ್ಸ್ ಟು ದಿಲೀಪ್ ಸರ್ ಆ್ಯಂಡ್ ವಿದ್ಯಾ ಮ್ಯಾಮ್, ಬಿಕಾಸ್ ಈ ಒಂದು ಶೋ ಮಾತಾಡಿದ ತಕ್ಷಣ ಇಂಥದ್ದೊಂದು ದೊಡ್ಡ ತಂಡನ ಕಟ್ಟಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಬಿಕಾಸ್ ನಾರಾಯಣ್ ಸರ್ ಆಗಿರಲಿ, ಸುಪ್ರೀತಾ ಮೇಡಮ್ ಆಗಿರಲಿ, ಅಕ್ಷಯ್ ಆಗಿರಲಿ, ಮೌನ ಆಗಿರಲಿ, ಆಲ್ ದ ಆರ್ಟಿಸ್ಟ್ ಅದು ಆ ಒಂದು ವಿಚಾರಕ್ಕೆ. ಸೊ ಇಟ್ಸ್ ಅ ವೆರಿ ಬಿಗ್ ಟೀಮ್ ಆನ್ ದ ಎಮೋಷನ್, ಬಿಕಾಸ್ ದಿಲೀಪ್ ಸರು ವಿದ್ಯಾ ಮ್ಯಾಮು ನಮ್ಗೆ ತುಂಬ ವರ್ಷದ ಪರಿಚಯ. ಆ್ಯಂಡ್ ಈ ಚಾನಲ್ ಜೊತೆಗೆ ಅವರು ತುಂಬ ವರ್ಷದ ಒಂದು ಇಟ್ಸ್ ಲೈಕ್ ಮೋರ್ ದೆನ್ ಅ ಪ್ರೊಡಕ್ಷನ್ ಹೌಸ್, ಅವರು ಒಂದು ಫ್ಯಾಮ್ಲಿನೇ ಹೇಳ್ತೀವಿ. ಬಿಕಾಸ್ ನಾನು ಅವಾಗ ಹೇಳ್ತಾ ಇರ್ತೀನಿ, ಸರ್ ನೀವು ನಮ್ಮ ಎಂಪ್ಲಾಯಿ, ಯಾಕೆಂದರೆ ಎನಿ ಶೋ ಯಾವುದಿದ್ರೇನು ನಾವು ಎಲ್ಲರೂ ಚರ್ಚೆ ಮಾಡ್ತೀವಿ. ನಾಟ್ ಓನ್ಲಿ ದಿಸ್ ಪ್ರೊಡಕ್ಷನ್ ಹೌಸ್, ಆಲ್ ದ ಪ್ರೊಡಕ್ಷನ್ ಹೌಸ್ ಆ ಒಂದು ಇದಕ್ಕೆ ಇಟ್ಸ್ ಮೋರ್ ದೆನ್ ಅ ಪ್ರೊಡಕ್ಷನ್ ಹೌಸ್, ಇಸ್ ಅ ಫ್ಯಾಮ್ಲಿ ನಮಗೆಲ್ರಿಗೂ. ಈ ಒಂದು ಪಾಯಿಂಟಲ್ಲಿ ನಾನು ಒಂದು ನಿಮಿಷ ಐ ವಿಲ್ ಟೇಕ್ ಟು ಥ್ಯಾಂಕ್ ಜಗ್ಗಿ ಸರ್ ಆ್ಯಂಡ್ ಉಮಾಶ್ರೀ ಮ್ಯಾಮ್ ಆ್ಯಂಡ್ ಆಲ್ ದ ಅದರ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ ಆಫ್ ಪುಟ್ಟಕ್ಕ. ಇನ್ ದಟ್ ಜರ್ನಿ ವಿ ಹೇಮ್ ಟು ಈ ಒಂದು ಶೋ ಇನ್ನೊಂದು 4-5 ವರ್ಷಕ್ಕೆ ಓಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಶುರು ಮಾಡ್ತಾ ಇರೋ ಒಂದು ಶೋ. ಐ ಆಮ್ ಟಾಕಿಂಗ್ ಅಬೌಟ್ ಅಷ್ಟು ಮಟ್ಟದ ಒಂದು ಸ್ಟೋರಿ ಲೈನ್ ಇದೆ, ಮಲ್ಟಿಲೇಯರ್ಡ್ ಒಂದು ಸ್ಟೋರೀಸ್ ಇದೆ. ಆ ಒಂದು ಪಾತ್ರಕ್ಕೆ ಏನು ಬೇಕೋ ಅದನ್ನು ಕೊಡೋದಕ್ಕೆ ಎಲ್ಲ ಕಲಾವಿದರು ಅಷ್ಟು ಇಂಪಾರ್ಟೆಂಟ್ ರೋಲ್, ಆ್ಯಂಡ್ ದೇ ಹ್ಯಾವ್ ಆಲ್ ದ ಇಂಟ್ರೆಸ್ಟ್ ಲೆವೆಲ್ಸ್ ಆ್ಯಂಡ್ ಮೂಮೆಂಟ್ಸ್ ಟು ಸೆಲೆಬ್ರೇಟ್ ಇನ್ ದಿಸ್ ಶೋ. ಸೊ ನಿಮ್ಮ ಎಲ್ಲ ಸಪೋರ್ಟ್ ಇರಲಿ. ಐ ಆಮ್ ಥ್ಯಾಂಕಿಂಗ್ ಆಡಿಯನ್ಸ್ ಇಷ್ಟು ವರ್ಷ 6:30 ಪುಟ್ಟಕ್ಕಗೆ ಎಷ್ಟು ಸಪೋರ್ಟ್ ಮಾಡಿದ್ರು, ಅದೇ ಒಂದು ಲಾಯಲ್ ಆಡಿಯನ್ಸು ಆ್ಯಂಡ್ ನ್ಯೂ ಆಡಿಯನ್ಸ್ ಈ ಒಂದು ಶೋಗೆ ಬರ್ತಾರೆ ಅನ್ನೋದು ಒಂದು ನಂಬಿಕೆಯಿಂದ ವಿ ಆರ್ ಸ್ಟಾರ್ಟಿಂಗ್ ದ ಶೋ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸೇಮ್ ಸಪೋರ್ಟ್ ನಿಮ್ಮ ಒಂದು ಮೂಲಕನೂ ಸಿಗಲಿ ಅನ್ನೋದು ಕೇಳಿಕೊಂಡು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಮೆಸೇಜು ತುಂಬ ಸಿಂಪಲ್ಲು. ಒಂದು ಸಂಸಾರ ಹೇಗಿರಬೇಕು, ಹೊಸದಾಗಿ ಬರುವಂಥ ಆ್ಯಡ್ ಆಗುವಂಥ ಒಂದು ಫ್ಯಾಮಿಲಿಗೆ ಆ್ಯಡ್ ಆಗುವಂಥ ವ್ಯಕ್ತಿಗಳು ಅದನ್ನು ಏಳಿಗೆಗೆ ವರ್ಕ್ ಮಾಡಬೇಕೇ ಹೊರತು ಬೇರೆ ಉದ್ದೇಶಗಳಿಗನ್ನ ಇಟ್ಕೊಂಡು ಬರಬಾರ್ದು ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸರ್ ಇದರಲ್ಲಿ. ಅಂದರೆ ಈಗ ಸರ್ ಹೇಳ್ದಂಗೆ ಯಾವುದೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗಲಿ ಅಥವಾ ಗಂಡನ್ನೇ ಎಳ್ಕೊಂಡು ಹೋಗ್ಬಿಡೋದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಇದು ಈ ಕಥೆಯ ವೈಶಿಷ್ಟ್ಯನೇ ಅದು. ಪ್ರತಿಯೊಂದು ಪಾತ್ರದ ಒಂದು ಯೋಚನೆ ಇದೆಯಲ್ಲ, ಅದು ಆ ಕ್ಷಣಕ್ಕೆ ಅದು ತಪ್ಪು ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಅದರ ಹಿಂದೆ ಇರುವಂಥ ಒಂದು ಯೋಚನೆ ವ್ಯಾಲಿಡಾಗೇ ಇರುತ್ತೆ. ಆ ಯೋಚನೆಗಳನ್ನ ಸರಿ ಮಾಡಬೇಕು ಅನ್ನೋದು ಅಷ್ಟೇ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಈಗ ನಾನೇನೋ ಒಂದು ನಿಮ್ಮ ಹತ್ರ ಮಾತಾಡ್ಬೇಕಾರಾಗಲಿ, ಇನ್ನೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ ವ್ಯಕ್ತಿಯಾಗಿ ನಾನು ಸರಿಗಿರ್ತೀನಿ. ನಿಮ್ಮ ಹತ್ರ ಇದ್ದಂಗೆ ಬೇರೆಯವ್ರ ಹತ್ರ ಇರೋದಿಲ್ಲ. ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣನ ರಿಸಾಲ್ವ್ ಮಾಡ್ಕೋಬೇಕು, ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು ಮುಖ್ಯವಾದ ಮೆಸೇಜು ಸರ್ ಇದು. ಖಂಡಿತವಾಗ್ಲೂ ಇರ್ಬೋದು ಸರ್. ಆ ಥರ ಇರಬಾರ್ದು ಅಂತ ತೋರ್ಸೋಕ್ಕಾದರೂ ಸೀರಿಯಲ್ ಮಾಡಬೇಕಲ್ಲ. ನಾನು ಸೀರಿಯಲಲ್ಲಿ ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ನಿಜ ಜೀವನದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಬಟ್ ಮೆಸೇಜ್ ಇದು ತಪ್ಪು ಅಂತ ತೋರಿಸೋದಕ್ಕೆ ನಾನು ತಪ್ಪು ಮಾಡಿ ತೋರಿಸ್ಬೇಕು ತಾನೆ. ಅದಕ್ಕೆ ತಾನೇ ನಾವು ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಇಮ್ಯಾಜಿನೇಷನ್, ಫಿಕ್ಷನ್ ಅಂತ ಅದಕ್ಕೆ ಹೇಳೋದು. ಈ ಥರ ಆಗ್ಬೋದು, ಮಾಡ್ಕೋಬೇಡಿ ನೀವು ಅದೇ ಥರದ ಎಷ್ಟೋ ವಿಚಾರಗಳನ್ನ, ಎಷ್ಟೋ ಪ್ರಶ್ನೆಗಳನ್ನ ನಾವು ಪ್ರಶ್ನೆಯಾಗಿಟ್ಟು ಅದಕ್ಕೆ ಉತ್ತರನೂ ಕೊಡ್ತಾ ಇದ್ದೀವಿ ಅಷ್ಟೇ. ಸರ್, ಟಾರ್ಗೆಟೆಡ್ ವ್ಯೂವರ್ಸ್, ಹೂಎವರ್ ವಾಂಟ್ಸ್ ಟು ಹ್ಯಾವ್ ಅ ಗುಡ್ ಹ್ಯಾಪಿ ಫ್ಯಾಮಿಲಿ, ದೇ ಆರ್ ಅವರ್ ಟಾರ್ಗೆಟೆಡ್ ಆಡಿಯನ್ಸ್ ಸರ್. ಒಂದು ಒಳ್ಳೆ ಸಂಸಾರ, ಮಕ್ಕಳು ಹೇಗಿರಬೇಕು, ಸೊಸೆಯಂದಿರು ಹೇಗಿರಬೇಕು, ಅಪ್ಪ ಮಗನ ಜೊತೆ ಹೇಗಿರಬೇಕು, ಅಪ್ಪ ಸೊಸೆ ಜೊತೆ ಹೇಗಿರಬೇಕು ಅಂತ ಡಿಫೈನ್ ಮಾಡುವಂಥ, ಅದನ್ನು ಆ ಡೆಫಿನೇಷನ್ನ ತಿಳ್ಕೊಳ್ಳೋವಂಥ ಪ್ರತಿಯೊಬ್ಬ ವೀಕ್ಷಕನೂ ನಮ್ಮ ಆಡಿಯನ್ಸು ಸರ್. ಇದು ಹಿಡನ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ ಗೊತ್ತಾ ಸರ್. ಅದು ಅವನು ಕೃಷ್ಣ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಅದು ಹೋಗ್ತಾ ಅದು ಬರುತ್ತೆ, ಆಚೆಗೆ ಬರುತ್ತದು. ಸೊ ಅದನ್ನು ಡ್ರೈವ್ ಮಾಡೋದೊಂದು ರುಕ್ಕು. ಸೊ ಹಾಗಾಗಿ ಅಂದರೆ ನಾವು ಮೂಲತಃ ಕೃಷ್ಣ ರುಕ್ಕು ಅನ್ನೋದನ್ನು ಆ ಕ್ಯಾರೆಕ್ಟರೈಸೇಷನ್ನ ಇಟ್ಕೊಂಡು ನಾವು ಆ ಟೈಟ್ಲಾಗೆ ಇಟ್ಟಿಲ್ಲ. ಅದು ಒಂದು ಪಾತ್ರದ ಹೆಸರದು, ಬಟ್ ಆ ಛಾಯೆಗಳು ಡೆಫಿನೆಟ್ಲಿ ಎರಡು ಪಾತ್ರದಲ್ಲಿ ಕಾಣುತ್ತೆ. ಸೊ ಹಾಗಾಗಿ ಎರಡೂ ಇನ್ಫ್ಲೂಯೆನ್ಸ್ ಮಾಡಿ ಅದನ್ನು ಕೃಷ್ಣ ರುಕ್ಕು ಅಂತ ಇಟ್ಟಿದ್ದೆ ಅಷ್ಟೇ. ಆ ಸಿನಿಮಾ ನಾನು ನೋಡೇ ಇಲ್ಲ, ಸೊ ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ನನಗೆ. ಸೊ ಐ ಡೋಂಟ್ ಥಿಂಕ್ ಸೊ ಆ ಥರದ್ದಿಲ್ಲ. ಯಾಕಂದರೆ ನಾವು ಕಥೆ ಇದನ್ನು ಕೇಳಿದ್ದೀವಲ್ಲ, ಟು ಮಚ್ ಆಫ್ ಫ್ಯಾಮಿಲಿ ಓರಿಯೆಂಟೆಡ್ ಇರೋದ್ರಿಂದ ಆ ಥರದ್ದು ಯಾವ ಛಾಯೆನೂ ಇದರಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ.
ಇದು ಎಕ್ಸಾಂಪಲ್ ಅಂತ ಏನಲ್ಲ ಮೇಡಮ್, ಒಂದು ಕಥೆ ಆಗಿ ಯೋಚನೆ ಮಾಡಿದಾಗ ಈ 2 ಪ್ಲ್ಯಾಟ್ಫಾರ್ಮ್ನ ಇಟ್ಕೊಂಡು ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅಂದರೆ ಒಂದು ನಾವು ಹೇಳಬೇಕಾಗಿರುವಂಥ ವಿಷಯ, ಈಗ ಸರ್ ಹೇಳಿದ್ರಲ್ಲ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಾ ಅಂತ, ಆ ಒಂದು ಮೆಸೇಜನ್ನ ತಲುಪಿಸೋದಕ್ಕೆ ಈ 2 ಸ್ಟೇಟಸ್ ಮ್ಯಾಚ್ ಆಗುತ್ತೆ, ಹೊಂದುತ್ತೆ ಅಂತ ಅಂದ್ಕೊಂಡು ಮಾಡಿರೋದು ಅಷ್ಟೇ. ಅದಕ್ಕೇನು ಫಾರ್ಮುಲಾ ಥರ ಏನಿಲ್ಲ, ಅದಕ್ಕೆ ಅಬ್ಸಲ್ಯೂಟ್ಲಿ ನೋ ಫಾರ್ಮುಲಾಸ್. ಕೇಳ್ಬೇಕು, ನಾನು ಕೇಳ್ಬಿಟ್ರೆ ಹೇಗೆ? ನನಗೆ ಹೊಸದಾಗಿತ್ತು ಅಷ್ಟೇ. ಇದು ಹೊಸದಾಗಿತ್ತು ಅಂದರೆ ಇಲ್ಲಿ ಮೀಸೆ ಅಂಟಿಸ್ಕೋತಾ ಇದ್ದೀನಿ, ಪಂಚೆ ಉಟ್ಕೋತಾ ಇದ್ದೀನಿ ಅನ್ನೋದಕ್ಕಿಂತಲೂ ಆ ತಂದೆ ಪಾತ್ರ ಹೇಳಿದಾಗ, ನಾನು ಒಬ್ಬ ತಂದೆ, ಪ್ರತಿ ತಂದೆಗೆ ಕನೆಕ್ಟ್ ಆಗುವಂಥ ಪಾತ್ರ ಇದು. ಆಗಲೇ ಇವ್ರು ಕೇಳಿದ್ರು ಯಾವ ಅಪ್ಪ ಇರೋದಿಲ್ಲ, ಯೋಚನೆ ಮಾಡಿ, ಅಪ್ಪ ಇಲ್ಲದೆ ಯಾರೂ ಇರೋದೇ ಇಲ್ಲ. ಪ್ರತಿ ಅಪ್ಪನೂ ಸೀರಿಯಲ್ ನೋಡಬೇಕು, ಪ್ರತಿ ಅಮ್ಮನೂ ಸೀರಿಯಲ್ ನೋಡಬೇಕು. ಇದೇನು ಅಂದರೆ ಸಮಸ್ಯೆ ಇಲ್ಲದೆ ಸಂಸಾರ ಇಲ್ಲ ಸರ್. ಯಾವ ಸಂಸಾರದಲ್ಲಿ ಸಮಸ್ಯೆ ಇಲ್ಲ, ಎಲ್ಲ ಸಂಸಾರದಲ್ಲೂ ಸಮಸ್ಯೆ ಇರುತ್ತೆ. ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು, ಅಂದರೆ ಸಂಸಾರದ ಒಳಗಡೆ ನಡೀತಕ್ಕಂಥ ಘಟನೆಗಳನ್ನು ಹೊರಗಡೆ ಬಿಡ್ದಂಗೆ ಹೇಗೆ ಒಳಗಡೆ ಅದನ್ನು ಸರಿಪಡಿಸ್ಕೊಳ್ಬೇಕು, ಈ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಲ್ಲ ಬುಕ್ ಮಾಡ್ಕೊಂಡು ಕೂತಿದ್ದಾರೆ, ನನ್ನ ಬೇರೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಲ್ಲ ಸೀನಲ್ಲೂ ನಾನಿದ್ದೀನಿ. ಅಷ್ಟು ಅಂದರೆ ತುಂಬ ದೊಡ್ಡ ಪಾತ್ರ, ತುಂಬ ಒಳ್ಳೆ ಪಾತ್ರ. ಎಷ್ಟು ದಿನ ಮಾಡ್ತೀವಿ ಅಂತಲ್ಲ, ಎಷ್ಟು ನಾವು ನಿಮ್ಮನ್ನು ಗೆಲ್ತೀವಿ ಅದು ಭಾಳ ಮುಖ್ಯ. ಅದು ಇರೋ ಸೀನ್ಗಳಲ್ಲಿ ಎಷ್ಟು ನಿಮ್ಮನ್ನು ಗೆಲ್ತೀವಿ, ನಾವು ಬಂದು ಏನು ಕೊಡ್ತೀವಿ ಸಮಾಜಕ್ಕೆ, ಅದು ಭಾಳ ಮುಖ್ಯ. ಅದು ಈಗ ನಾನು ಕೂತ್ಕೊಂಡಿದ್ದೀನಲ್ಲ, ಅದೇ ದೊಡ್ಡ ಚೇಂಜಸ್ ಇಲ್ಲಿ. ಈ ಥರ ನೀವು ನಾನು ನೋಡಿದ್ದೀರಾ? ನಾನು ಮೇಕಪ್ ಹಾಕೊಂಡ್ಮೇಲೆ ನಾನು ನಿರ್ದೇಶಕನೂ ಅಲ್ಲ, ನಿರ್ಮಾಪಕನೂ ಅಲ್ಲ, ಒಬ್ಬ ಡೈರೆಕ್ಟ್ರಾಗಿ ನಾನು ಸೆಟ್ಟಿಗೆ ಬರೋದೇ ಇಲ್ಲ. ಬರ್ತೀನಿ, ಒಬ್ಬ ಕಲಾವಿದನಾಗಿ ಸೂರ್ಯಪ್ರಕಾಶ್ ಆಗಿ ಬರ್ತೀನಿ, ಸೂರ್ಯಪ್ರಕಾಶ್ ಆಗಿ ಪಾತ್ರ ಮಾಡಿ ಹೋಗ್ತಾ ಇರ್ತೀನಿ. ನಮಸ್ಕಾರ. ಹೇಳಿ. ಇಲ್ಲ ಸರ್, ಅದನ್ನೇ ಹೇಳಿದೆ, ನಮ್ಮ ಇಡೀ ಕಥೆಯ ಮೂಲ ಒಂದಿರುತ್ತೆ ಅಂತ ಹೇಳಿದೆ ನಾನು. ಪ್ರತಿಯೊಂದು ಕಥೆಗೂ ಒಂದು ಮೂಲ ಅಂತ ಇರುತ್ತೆ. ಆ ಮೂಲ ಕಥೆಯನ್ನು ಹುಟ್ಟಾಕುವಂಥ ಪಾತ್ರ ನವೀನ್ ಸಜ್ಜು ಅವ್ರು ಮಾಡ್ತಾ ಇರೋದು. ಆ್ಯಂಡ್ ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನವೀನ್ ಸಜ್ಜು ಅವರು ಲೂಸಿಯಾ ಬಂದಾಗಿಂದನೂ ನನಗೆ ಪರಿಚಯ ಇದ್ದಾರೆ. ಅವರು ಅಂದರೆ ಪರ್ಸ್ನಲ್ಲಾಗಿ ನನಗೆ ಅವರು ಪರಿಚಯ ಇರೋದ್ರಿಂದ ನಾವೊಂದು ರಿಕ್ವೆಸ್ಟ್ ಆಗಿ ಕೇಳ್ಕೊಂಡಿದ್ದಕ್ಕೆ ಮಾಡಿಕೊಂಡ್ರು. ಆ್ಯಂಡ್ ಈ ಪಾತ್ರ ಅಲ್ಲೇ ಮುಗಿಯುತ್ತಾ, ಅದು ಏನಂದರೆ ಇದು ಸೀರಿಯಲ್ ಅಲ್ಲ ಸರ್, ಅಂದರೆ ಫಿಕ್ಷನ್ನಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅದು. ಸೊ ಹಾಗಾಗಿ ಕಟ್ನಿಟ್ಟಾಗಿ ಹಿಂಗೆ ಅಂತಲೇ ಬರೋದಿಲ್ಲ ಇದು. ಯಾಕಂದರೆ ಒಂದು ಸಿನಿಮಾ ಆದರೆ ಒಂದು ಸ್ಟಾರ್ಟ್ ಟು ಎಂಡ್ ಇರುತ್ತೆ. ಸೀರಿಯಲಲ್ಲಿ ಸ್ಟಾರ್ಟು ಬೇಸು ಫೌಂಡೇಶನ್ ಇರುತ್ತೆ ಅಷ್ಟೇ. ಎಷ್ಟು ಹಂತಕ್ಕೆ ನಾವು ಬಿಲ್ಡಿಂಗ್ ಕಟ್ತೀವಿ ಅದು ಡಿಪೆಂಡ್ ಆಗುತ್ತೆ ಅದು. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಕಟ್ನಿಟ್ಟಾಗಿ ಹೇಳೋದು ಕಷ್ಟ ಆಗುತ್ತೆ ಸರ್. ಅದು ಗೋಲ್ಡ್ ರೇಟ್ ಜಾಸ್ತಿ, ಅದು ಆ್ಯಕ್ಚುಲಿ ಅವಳನ್ನು ಕೇಳಬೇಕು. ಅವಳು ಅದ್ರ ಬಗ್ಗೆ ಟ್ರ್ಯಾಕ್ ಇಟ್ಟಿರ್ತಾಳೆ, ನನಗೆ ಅಷ್ಟು ಟ್ರ್ಯಾಕ್ ಇಲ್ಲ ಗೋಲ್ಡ್ ರೇಟ್ ಬಗ್ಗೆ ಎಲ್ಲ. ಬಟ್ ಆ ಗೋಲ್ಡ್ ರೇಟ್ಗೂ ನಾವು ಜ್ಯುವೆಲ್ಲರ್ಸ್ ಅಂತ ಇಡೋದಕ್ಕೂ ಯಾವುದೂ ಸಂಬಂಧ ಇಲ್ಲ ಇದು. ಆ್ಯಂಡ್ ಇದನ್ನು ನಾವು ಪ್ರಮೋಟು ಮಾಡ್ತಾಯಿಲ್ಲ, ಬಟ್ ಪ್ರಮೋಟ್ ಆದರೂ ಒಳ್ಳೆಯದು. ಎಲ್ಲರೂ ಗೋಲ್ಡ್ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿ ಫ್ಯೂಚರ್ ಅದೇ ಅಂತ ಹೇಳ್ತಾ ಇದ್ದಾರೆ. ಗುಡ್ ಅಲ್ಲ, ಹಂಗೆಲ್ಲ ಆದ್ರೂ ಇಟ್ಸ್ ಗುಡ್. ಅದನ್ನೇ ಹೇಳಿದಲ್ವ, ಇವಾಗ ಆ ಪಾತ್ರದಿಂದ ಈ ಪಾತ್ರಕ್ಕೆ ಶಿಫ್ಟ್ ಆಗೋದಕ್ಕೆ ನಮಗೆ ಸುಲಭ, ಬಟ್ ಜನಕ್ಕೆ ಅದೇ ನೆನಪಿರುತ್ತೆ. ಇವಾಗ ಎಲ್ಲಿ ಹೋದ್ರೂ ಫಸ್ಟ್ ಅದರಿಂದನೇ ಗುರುತಿಸ್ತಾರೆ. ಆ್ಯಂಡ್ ಇಟ್ ಟೇಕ್ಸ್ ಟೈಮ್. ಎಸ್, ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ಅದನ್ನು ಮರೆಸೋದಿಲ್ಲ. ಅದಕ್ಕಿಂತ ಅದ್ಭುತವಾಗಿ ನಾನು ರುಕ್ಕುವಾಗಿ ನಾನು ಕಾಣಿಸ್ಕೊಳ್ತೀನಿ. ಸೊ ಜನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ನಾನು ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಟ್ರಾಗಿ ಖಂಡಿತವಾಗ್ಲೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮೂಲತಃ ನಾನು ಆ್ಯಕ್ಟರೇ. ನಾನು ಏನೇ ಬೇರೆ ಕೆಲಸ ಮಾಡಿದ್ರು ಖಂಡಿತವಾಗ್ಲೂ ನಾನು ನಟನೇ ಅದು. ಬಟ್ ನಾವು ಕರಿಯರ್ನ ಶುರು ಮಾಡಿದ ಟೈಮ್ ಹೇಗಿತ್ತು ಅಂದರೆ, ನಾವು ಬರೀ ಒಂದನ್ನೇ ಕಲಿತಾ ಇರಲಿಲ್ಲ ಸೆಟ್ಟಲ್ಲಿ, ಎಲ್ಲನೂ ಕಲಿತಾ ಇದ್ವಿ. ಸ್ಕೆಡ್ಯೂಲಿಂಗ್ ಕೂಡಿಸ್ಕೊಳ್ಳೋರು, ಲೈನ್ ಹಾಕು ಅಂತ ಹೇಳೋರು, ಟ್ರ್ಯಾಕ್ ತಳ್ಳೋದು ಹೇಳ್ಕೊಡೋರು, ಕ್ಯಾಮ್ರಾ ಫೋಕಸ್ ಮಾಡೋದು ಹೇಳ್ಕೊಡೋರು. ಆ್ಯಂಡ್ ನಮ್ಮ ಇಂಟ್ರೆಸ್ಟು ಆ ಥರ ಇತ್ತು ಅಷ್ಟೇ. ಆ್ಯಂಡ್ ಡೈರೆಕ್ಷನ್ ಮಾಡಬಾರ್ದು ಅನ್ನೋದು ಯಾವತ್ತೂ ಇರಲಿಲ್ಲ ನನಗೆ. ಆ್ಯಂಡ್ ಅದು ನನ್ನ ಒನ್ ಆಫ್ ದ ಪ್ಯಾಷನ್. ಅದು ಡೈರೆಕ್ಷನ್ ಮಾಡೋದು ಒನ್ ಆಫ್ ಮೈ ಪ್ಯಾಷನ್ ಅದು. ಆ್ಯಂಡ್ ಇವಾಗಲ್ಲ, ನಾನು ಪ್ರೊಡಕ್ಷನ್ ಶುರು ಮಾಡಿದಾಗಿಂದನೂ, ಆ್ಯಂಡ್ ಹಿಂದೆ ಒಂದು ವಾಹಿನಿಯಲ್ಲಿ ನಾನು ಕೆಲಸ ಮಾಡಬೇಕಾದ್ರೂ ಪ್ರೋಮೋಸ್ನ ಡೈರೆಕ್ಟ್ ಮಾಡ್ತಾಯಿದ್ದೆ ನಾನು. ಅದಾದಮೇಲೆ ಪ್ರೊಡಕ್ಷನ್ ಶುರು ಮಾಡಿದ್ಮೇಲೆ ಪ್ರತಿ ಶೋನ ಸೆಟ್ ಮಾಡೋವಂಥ ಜವಾಬ್ದಾರಿ ನಾನು ತೊಗೋತೀನಿ ಅಷ್ಟೇ. ಬಟ್ ಡೆಫಿನೆಟ್ಲಿ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಆ್ಯಕ್ಟಿಂಗೇ ಇರುತ್ತೆ. ನನ್ನನ್ನು ಆ್ಯಕ್ಟ್ರಾಗೆ ಎಲ್ಲರೂ ನೋಡಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗಿ ನಾನು ಬೇರೆ ಏನೇ ಟೆಕ್ನಿಕಲ್ ಕೆಲಸ ಮಾಡಿದ್ರೂ ನಾನು ಮುಂದೆ ಬರೋದಿಲ್ಲ. ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ ನಾನು. ದಟ್ ಐ ಡೂ ಇಟ್ ಫಾರ್ ದ ಟೀಮ್ ಆ್ಯಂಡ್ ಫಾರ್ ದ ಪ್ರೊಡಕ್ಷನ್ ಸರ್. ಏನಿಲ್ಲ, ಮೊದಲೇ ಇಲ್ಲಿಗೆ ಬರಬೇಕಾದ್ರೆ ಹೇಳ್ಬಿಟ್ಟಿದ್ದೀನಿ, ಈ ಒಂದು ಇಂಡಸ್ಟ್ರಿಗೆ ಬರಬೇಕಾದ್ರೆ ಪಾತ್ರ ಥರ ನೋಡಿ ಅಂತ. ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರು ಖುಷಿಯಾಗೇ ಇದ್ದಾರೆ. ಪ್ರೋಮೋ ನೋಡಿದಾಗ ಆ ಫೀಲ್ ಆಗಿರ್ಬೋದು, ಒಬ್ಬ ನಟನಾಗಿ ನೋಡ್ತಿದ್ದಾರೆ ಅವರು.
ಒಬ್ಬ ಮಗನಾಗಿ ನೋಡ್ತಿಲ್ಲ, ನಟನಾಗಿ ನೋಡ್ತಿದ್ದಾರೆ. ಸೊ ಎಲ್ಲೂ ನನಗೆ ಆ ಥರ ಮನೆಯಿಂದ ಆ ಥರ ಏನು ಮಾತುಗಳು ಬರಲ್ಲ. ತುಂಬ ಸಪೋರ್ಟಿವ್ ಆಗಿ ಮಾಡು ಅಂತಲೇ ಬೆನ್ನು ತಟ್ತಾರೆ. ಸೊ ಬಾಟ್ಲು ಕೇಳಿದ್ರಿ, ಕುಡಿಬೇಕಾದ್ರೆಲ್ಲ ಒಂದು 30-40 ಹ್ಯಾಪಿ ಫೀಸ್ ಹೋಗ್ತಾನೆ ಇರುತ್ತೆ. ಅದಿನ್ನೂ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಆದರೆ ಇವಾಗ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಇವರ ಭೇಟಿ ಆಗಿದೆ ಅಷ್ಟೇ. ಅದು ಕಥೆಯಲ್ಲಿ ನಮಗೆ ತೋರಿಸಿದ್ದಾರೆ. ಬಟ್ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಯಾಕೆ ಅವ್ರನ್ನ ಮದುವೆ ಆಗ್ತೀನಿ ಅಂತ ಇನ್ನೂ ಐಡಿಯಾ ಇಲ್ಲ. ಬಟ್ ಜನರಲ್ ಆಗಿ ಹೇಳಬೇಕು ಅಂದರೆ ಅದೇನೋ ಹುಡುಗಿರ್ದು ಬ್ಯಾಡ್ ಲಕ್ಕು ಏನೋ ಗೊತ್ತಿಲ್ಲ. ಪಾಪ ಆ ಥರ ಹುಡುಗರು ಬೇಗ ಅಟ್ರಾಕ್ಟ್ ಆಗ್ತಾರೆ. ಸೊ ನನಗೆ ಇಲ್ಲಂತೂ ಯಾಕೆ ಅಂತ ಗೊತ್ತಿಲ್ಲ. ಜನರಲ್ ಆಗಿ ಹೇಳಬೇಕು, ಆ ಬೇಜವಾಬ್ದಾರಿ ಹುಡುಗರು ಇರ್ತಾರಲ್ಲ, ಅವ್ರ ಮುಂದೆ ಜವಾಬ್ದಾರಿ ತಗೊತಾರೆ, ಅದಕ್ಕೇ ಇಷ್ಟ ಆಗೋದು. ಇವಾಗ ಪಾತ್ರದಲ್ಲಿ ನಾನು ತುಂಬ ಜವಾಬ್ದಾರಿ ಅಂದರೆ ಮನೆ ಜವಾಬ್ದಾರಿನ ನಾನು ತಗೊಳ್ಳೋ ಅಂಥ ಕತೆ ಇದೆ. ಸೊ ಇವನಿಗೆ ಸ್ವಲ್ಪ ಕಮ್ಮಿ ಅಲ್ವಾ, ಅದನ್ನು ಈಕ್ವಲ್ ಮಾಡೋದಕ್ಕೆ ಅಥವಾ ಅವನಿಗೆ ಮನೇಲಿ ಸ್ವಲ್ಪ ಮರ್ಯಾದೆ ತಂದು ಕೊಡೋದಕ್ಕೆ ನಾನು ಇರ್ತೀನಿ ಅನಿಸುತ್ತೆ. ಇವಾಗ ನಿಮ್ಮ ಮನೇಲಿ ಯಾರು ಸಹ ರೆಸ್ಪೆಕ್ಟ್ ಕೊಡ್ತಿರಲ್ಲ ಅಲ್ವಾ, ಸೊ ನಾನು ಬಂದ್ಬಿಟ್ಟು ಸರಿ ಮಾಡ್ತೀನೇನೋ ಅಂತ ಅಷ್ಟೇ. ಇಲ್ಲ ಸರ್, ಅಷ್ಟೊಂದು ಚಾಲೆಂಜಸ್ ಇದೆ, ಡೆಫಿನೆಟ್ಲಿ ಇದೆ. ಇವತ್ತಿನ ಟೈಮಲ್ಲಿ ಒಂದು ಶೋನ ಲಾಂಚ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಒಂದು ಎಸ್ಟಿಮೇಷನ್ ಅಥವಾ ಒಂದು ಯೋಚನೆ ಇರುತ್ತಲ್ಲ, ಅದು ಇಟ್ ಇಸ್ ಬಿಗರ್ ದೆನ್ ಮೂವೀಸ್. ಇದನ್ನು ಯಾವುದೂ ಸೀರಿಯಲ್ ಥರ ಮಾಡೋದೇ ಇಲ್ಲ. ಅದು ಪ್ರತಿಯೊಂದು ಸೀಕ್ವೆನ್ಸು ಸಿನಿಮ್ಯಾಟಿಕ್ ಆಗೇ ಇರಬೇಕು ಅನ್ನೋದೇ ಒಂದು ಬೇಸ್ ಲೈನ್ ಇರುತ್ತೆ. ಒಂದು ಸೀರಿಯಲ್ ಬಡ್ಜೆಟಲ್ಲಿ ಒಂದು ಸಿನಿಮಾ ಥರ ತೋರಿಸೋದೇ ಇಟ್ ಇಸ್ ಬಿಗ್ಗೆಸ್ಟ್ ಚಾಲೆಂಜ್ ಅದು. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಕಲಿ ನಾನು ಹೇಳಬೇಕು ಅನ್ನೋದಾದರೆ, ಈಗ ನಾನೇ ಹೋಗಿ ಸೆಟ್ಟಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಅದಕ್ಕೆ ಹೇಳಿದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಥರದಲ್ಲೂ ಯೋಚನೆ ಆಗದೇ ಇರೋಂಗೆ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದು ವಿದ್ಯಾ. ಯಾಕಂದರೆ ಎಷ್ಟೋ ವಿಚಾರದಲ್ಲಿ ಅವಳ ಪ್ರೊಡಕ್ಷನ್ ಪ್ಯಾಷನ್ ಇದೆಯಲ್ಲ, ಇಟ್ ಈಸ್ ಬಿಯಾಂಡ್, ನಂದಕ್ಕಿಂತ ಬಿಯಾಂಡ್ ಇದೆ ಅದು. ನಾನು ಇಲ್ಲ ಇಲ್ಲಿಗೆ ಒಂದು 50 ಜನ ಇದ್ದರೆ ಸಾಕು ಅಂತ ಹೇಳಿದ್ರೆ, ಬೇಡ ಒಂದು 100 ಜನ ಕರೆಸಿರು, ಯಾವಾಗ ಬೇಕಾಗ್ತಾರೋ ಗೊತ್ತಿಲ್ಲ ಅನ್ನೋ ಥರ ಯೋಚನೆ ಮಾಡ್ತಾಳೆ ಅವಳು. ಅಂದರೆ ಆ ಥರದ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ಇವತ್ತು ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ನನ್ನ ಹೆಂಡತಿ ಅಂತ ಹೇಳ್ತಾ ಇಲ್ಲ, ಜನರಲಿ ಅಂದರೆ ಪ್ರತಿಯೊಬ್ಬರ ಕಾಸ್ಟ್ಯೂಮು, ಹೆಣ್ಮಕ್ಳ ಪ್ರತಿಯೊಂದು ಕಾಸ್ಟ್ಯೂಮು, ಪ್ರತಿಯೊಂದು ಜುವೆಲ್ಸು, ಅದರ ಡೀಟೇಲಿಂಗು ಪ್ರತಿಯೊಂದೂ ಅವಳೇ ಕೆಲಸ ಮಾಡಿರೋದು. ಅಂದರೆ ಅವಳ ಆ ಇಂಟ್ರೆಸ್ಟ್ ಇದೆಯಲ್ಲ, ಇಟ್ ಇಸ್ ರೇರ್. ಯೂಶ್ವಲಿ ಪ್ರೊಡ್ಯೂಸರ್ ಆದವರು ಬರೀ ದುಡ್ಡು ಹಾಕ್ತಾರೆ, ದುಡ್ಡು ತೊಗೋತಾರೆ. ಬಟ್ ಅವಳು ಆ ಥರ ಅಲ್ಲ. ಸೊ ಹಾಗಾಗಿ ನೀವು ಹೇಳಿದ ಯಾವ ಚಾಲೆಂಜಸ್ಸು ಇಲ್ಲಿರೋ ಯಾರಿಗೂ ಅಷ್ಟೊಂದು ತಟ್ಟಲಿಲ್ಲ. ಅಂದರೆ ವರ್ಕ್ ಪ್ರೆಷರ್ ಒಂದಿತ್ತು ಅನ್ನೋದು ಬಿಟ್ಟರೆ ಪ್ರೊಡಕ್ಷನ್ ಲೆವೆಲಲ್ಲಿ ಯಾವ ರೀತಿಯ ಚಾಲೆಂಜಸ್ಸು ಬರದೇ ಇರೋ ಥರ ನಡ್ಕೊಂಡಿದ್ದು ಅವಳು. ಆ್ಯಂಡ್ ಇವತ್ತು ಎಸ್ಪೆಷಲಿ ಹೆಣ್ಮಕ್ಳೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಒಂದು ಕ್ಯಾರೆಕ್ಟ್ರಾಗಿ ಕಾಣಿಸ್ತಾರೆ ಅಂದರೆ ಅದ್ರ ಕ್ರೆಡಿಟ್ ಡೆಫಿನೆಟ್ಲಿ ಅವಳಿಗೆ ಹೋಗ್ಬೇಕು ಸರ್. ಕರೆಕ್ಟ್. ಇಲ್ಲಿ ಸ್ಪೆಸಿಫಿಕ್ಕಾಗಿ ನಮಗೆ ಹೀರೋ, ಹೀರೋಯಿನ್, ವಿಲನ್ ಅಂತ ನಾನು ಕ್ಯಾಟಗರೈಸ್ ಮಾಡೋದೇ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಈವನ್ ನನಗೆ ಕೃಷ್ಣನೂ ಹೀರೋ ಅಲ್ಲ, ಅವನ ಭಾವನೆಗಳನ್ನ ಮೂಲಕ ನನ್ನ ಕತೆ ಹೇಳ್ತಾ ಇರೋದ್ರಿಂದ ಅವನು ಮುಖ್ಯವಾದ ಪಾತ್ರ ಆಗ್ತಾನೆ. ಆ್ಯಂಡ್ ಪ್ರತಿ ಉಪಕಥೆಯಲ್ಲೂ ಆ ಕ್ಯಾರೆಕ್ಟರ್ಗಳೇ ಲೀಡ್ ಆಗ್ತಾರೆ ಅಂತ. ಅದೇ ರೀತಿ ಇಲ್ಲಿ ಈ ಸೂರ್ಯಪ್ರಕಾಶ್ ಅವರ ಮನೆಯಲ್ಲಿ ನಡೆಯುವಂಥ ಒಂದು ಏನು ವಿಷಯ ನಡೆಯುತ್ತೆ, ಅದರಲ್ಲಿ ಹೊಸದಾಗಿ ಬರುವಂಥ ಕಲ್ಯಾಣಿ ಮತ್ತು ರುಕ್ಕು, ಈ 2 ಪಾತ್ರಗಳ ಉದ್ದೇಶಗಳಿದೆಯಲ್ಲ, ಒಬ್ರದ್ದು ಒಳ್ಳೇದಿರ್ಬೋದು, ಒಬ್ರದ್ದು ಕೆಟ್ಟದಿರ್ಬೋದು, ಅದ್ರ ಹಿಂದೆ ಇರುವಂಥ ಕಾರಣ ಇದೆಯಲ್ಲ, ದಟ್ ಈಸ್ ವ್ಯಾಲಿಡ್. ಸೊ ಅದು ಒಂದು ಕನ್ಫ್ಯೂಷನ್ಗೆ ತಳ್ಳುತ್ತೆ, ಇವಳು ಕೆಟ್ಟವಳ ಒಳ್ಳೆಯವಳ ಅನ್ನೋದು. ಯಾಕಂದರೆ ಅರ್ಧ ಜನಕ್ಕೆ ಕರೆಕ್ಟ್ ಇವಳು ಮಾಡ್ತಿರೋದು ಅನಿಸುತ್ತೆ. ಯಾಕಂದರೆ ಆ ಥರದ ಹಿನ್ನೆಲೆಯ ಕಥೆ ಇದೆ ಪ್ರತಿಯೊಂದು ಪಾತ್ರಕ್ಕೂ, ಅದರ ಬಿಹೇವಿಯರ್ಗೆ. ಸೊ ಹಾಗಾಗಿ ಸ್ಪೆಸಿಫಿಕ್ಕಾಗಿ ಅಂದರೆ ಸ್ಟೀರಿಯೋಟಿಪಿಕಲ್ ವಿಲನ್ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ ಸರ್. ಸಿಚುವೇಷನಲ್ಲಿ ಎಸ್, ಹೌದು, ಆ ಸಿಚುವೇಶನ್ಗೆ ಪಾತ್ರಗಳು ಆ ಥರ ನಿರ್ವಹಿಸಿದಾಗ ಕೆಲವ್ರಿಗೆ ಸರಿ ಅನಿಸುತ್ತೆ, ಕೆಲವ್ರಿಗೆ ತಪ್ಪು ಅನಿಸುತ್ತದೆ.